ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಗೀತಾಂಜಲಿ. ನಿಮಗೆ ನಾನು ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಮಲೆನಾಡಿನ ಹಲಸಿನ ಹಣ್ಣಿನ ದೋಸೆ ಇದು. ಮಳೆ ಬರ್ತಾ ಇರಬೇಕು, ಬಿಸಿ ಬಿಸಿ ದೋಸೆ ಮಾಡಿ ತಿನ್ನಬೇಕು, ಹೇಗಿರುತ್ತೆ ಗೊತ್ತಾ? ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಹೇಗೆ ಮಾಡೋದನ್ನಂತ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಲಸಿನ ಹಣ್ಣು, ಕಾಯಿ ತುರಿ ಮತ್ತು ಅಕ್ಕಿ, ನೆನೆಸಿರೋ ಅಕ್ಕಿ, ಸ್ವಲ್ಪ ಉಪ್ಪು, ಬೇಕಾದರೆ ಬೆಲ್ಲ, ಅಂದರೆ ಆಪ್ಷನಲ್. ನಿಮಗೆ ಬೇಕು ಅಂದರೆ ನೀವು ಬೆಲ್ಲನ ಉಪಯೋಗಿಸ್ಕೋಬೋದು. ಜಾಸ್ತಿ ಸಿಹಿ ಇಷ್ಟಪಡೋರು ಮಾಡ್ಕೋಬೋದು. ಇದನ್ನು ನಾವೀಗ ರಾತ್ರಿ ನೆನೆಹಾಕಿದ್ದೀನಿ. 1 ಪಾವು ಅಕ್ಕಿಗೆ 1/4 ಚಮಚ ಮೆಂತೆ ಹಾಕಿ ನಾನು ನೆನೆಹಾಕಿದ್ದೇನೆ. ಅದನ್ನು ಬೆಳಗ್ಗೆ ರುಬ್ಲಿಕ್ಕೆ ಹಾಕುವಾಗ ಹಲಸಿನ ಹಣ್ಣು, ಅಕ್ಕಿ, ಉಪ್ಪು, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಏಲಕ್ಕಿ ಬೀಜನ ಹಾಕ್ಬೋದು. ಯಾಕಂದರೆ ಇದು ಹಲಸಿನ ಹಣ್ಣಿನ ಸ್ಮೆಲ್ಲನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಏಲಕ್ಕಿನ ಹಾಕಿದರೆ ತುಂಬ ಒಳ್ಳೆಯದು. ರುಬ್ಬಿ ನೋಡಿ, ಇದರ ಹಿಟ್ಟು ಈ ಹದಕ್ಕೆ ಇರಬೇಕು. ಇದನ್ನು ನಾವು ದೋಸೆ ಹಂಚನಿಟ್ಟು, ಇದು ನಾನ್ ಸ್ಟಿಕ್ ತವ ಆದ್ದರಿಂದಾಗಿ ನಾನು ಇದಕ್ಕೆ ಸ್ವಲ್ಪ ನೀರು ಚುಮುಕಿಸಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮಾಡ್ತಿದ್ದೇನೆ. ಎಣ್ಣೆನೂ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ತುಂಬ ಚೆನ್ನಾಗಿ ಬರ್ತದೆ. ನಾನ್ ಸ್ಟಿಕ್ ತವ ಇಲ್ಲದವರು ಸ್ವಲ್ಪ ಬಿಸಿಯಾಗೋ ತವಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಬಟ್ಟೆಯಲ್ಲಿ ನೀಟಾಗಿ ಒರೆಸಿದರೆ ಅದು ನಾನ್ ಸ್ಟಿಕ್ ಆಗೋಗುತ್ತೆ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ನೋಡಿ, ಈ ದೋಸೆನ ಈಗ ತೆಗೆದು ತುಪ್ಪದ ಜೊತೆ ಸೇವಿಸೋದು ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕವಾಗಿರುತ್ತೆ. ನ್ಯಾಚುರಲ್ ಆಗಿ ನಮಗೆ ದೇವರು ಕೊಟ್ಟಿರೋ ಹಣ್ಣಿದು. ಹಾಗಾಗಿ ಇದನ್ನು ತಿಂದರೆ ತುಂಬ ಒಳ್ಳೆಯದು. ಮತ್ತು ಡಯಟ್ ಮಾಡೋರು ಕೂಡ ರಾತ್ರಿ ಸಮಯದಲ್ಲಿ ಇದನ್ನು ತಗೊಳ್ಳೋದು. 1-2 ದೋಸೆ ತೊಗೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಎಲ್ಲ ಮಾಡಿ ತಿನ್ನಿ. ಮತ್ತು ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಇದು ಹೆಲ್ದಿ ಫುಡ್ ವಿತ್ ಗೀತಾಂಜಲಿ. ಥ್ಯಾಂಕ್ ಯು ಸೋ ಮಚ್.